ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸತ್ತಿ ಡಿಸಿಸಿ ಬ್ಯಾಂಕ್ ಶಾಖೆಗೆ ಇತಿಹಾಸದಲ್ಲಿಯೇ ಮೊದಲ ಬಾರಿಗೆ ನಿರ್ದೇಶಕರ ಭೇಟಿ ನಡೆದಿದೆ. ಡಿಸಿಸಿ ಬ್ಯಾಂಕ್ ನಿರ್ದೇಶಕಿ ಸುನೀತಾ ಎಸ್ ಐಹೊಳೆ ಅವರು ರೈತರು, ಮಹಿಳೆಯರು ಹಾಗೂ ಸಾರ್ವಜನಿಕರ ಸಮಸ್ಯೆಗಳನ್ನು ನೇರವಾಗಿ ಆಲಿಸಿದರು. ಶಾಖೆಗೆ ಆಗಮಿಸಿದ ಅವರನ್ನು ರೈತರು, ಗ್ರಾಹಕರು, ವಿವಿಧ ಸಂಘ ಸಂಸ್ಥೆಗಳು ಆತ್ಮೀಯವಾಗಿ ಸನ್ಮಾನಿಸಿದವು. ಬ್ಯಾಂಕಿಂಗ್ ಸೇವೆ, ಸಾಲ ಹಾಗೂ ಖಾತೆ ಸಂಬಂಧಿಸಿದ ಸಮಸ್ಯೆಗಳನ್ನು ಜನರು ನಿರ್ದೇಶಕರ ಸಮಸ್ಯೆಗಳನ್ನು ಅವರ ಗಮನಕ್ಕೆ ತಂದರು. ಸುನೀತಾ ಐಹೊಳೆ ಅವರು ಅಧಿಕಾರಿಗಳೊಂದಿಗೆ ಸ್ಥಳದಲ್ಲಿಯೇ ಚರ್ಚಿಸಿ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದ್ರು. ಕೆಲವು ಸಮಸ್ಯೆಗಳಿಗೆ ತಕ್ಷಣವೇ ಪರಿಹಾರದ ದಾರಿಯನ್ನ ತಂದುಕೊಟ್ರು. ನಿರ್ದೇಶಕರು ಶಾಖೆಗೆ ಬಂದು ಸಮಸ್ಯೆ ಆಲಿಸಿರುವುದು ಹೊಸ ವಿಶ್ವಾಸ ಮೂಡಿಸಿದೆ ಎಂದು ರೈತರು ಸಂತಸ ವ್ಯಕ್ತಪಡಿಸಿದರು. ಸೇವೆಯೇ ಮೊದಲ ಆದ್ಯತೆ ಎಂಬ ಸಂದೇಶವನ್ನ ಈ ಭೇಟಿ ಮತ್ತೊಮ್ಮೆ ಸಾರಿತು. ಸತ್ತಿ ಡಿಸಿಸಿ ಬ್ಯಾಂಕ್ ಶಾಖೆಯ ಇತಿಹಾಸದಲ್ಲಿ ಈ ಭೇಟಿ ಮಹತ್ವದ ಮೈಲಿಗಲ್ಲಾಗಿದೆ ಎಂದು ಸಾರ್ವಜನಿಕರು ಅಭಿಪ್ರಾಯಪಟ್ಟರು. ಈ ಕಾರ್ಯಕ್ರಮದ ವರದಿಯನ್ನ ಮಹೇಶ್ ಶರ್ಮಾ ನೀಡಿದ್ದಾರೆ. ಕ್ಷಣ ಕ್ಷಣ ಮಾಹಿತಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ತಮ್ಮ ಆಫೀಸ್ನಿಂದ ಒಬ್ಬರನ್ನ ಹಚ್ಕೊಟ್ಟು ಅವ್ರನ್ನ ಹಂತಕ್ಕೆ ಸಹಿ ತೊಗೊಂಡ್ಬರ್ರಿ. ಯಾಕಂದ್ರೆ ನೀವು ಒಬ್ರಿಗೆ ಅವ್ರಿಗೆ ಅನುಕೂಲ ಇರಲಿಲ್ಲ ಅಂದ್ರೆ ನೀವು ಹೋಗಿ ಅದನ್ನ ಸಹಿ ತೊಗೊಂಡು ಅವ್ರಿಗೆ ಅನುಕೂಲ ಮಾಡಿಕೊಡಿ. ಆಯ್ತಾ? ಈಗ ಏನೈತಿ, ಇಲ್ಲಿ ಎಲ್ಲ ಈಗ ಸೋಷಿಯಲ್ ಮೀಡಿಯಾಗಳದಾವೆ. ನೀವು ಒಬ್ರಿಗೆ ವಿಡ್ರಾಲ್ ಕೊಡ್ತೀರಿ, ಒಬ್ರಿಗಿಲ್ಲ, ಏನು ಸಂಬಂಧ ಇಲ್ಲ, ಎಲ್ಲರಿಗೂ ಕುಡಿದಿತ್ತು. ಒಂದು ನಿಮ್ಮ ವಿಚಾರ ನಿಮ್ಮ ಇದ್ರ ಮೇಲೆ ಎಲ್ಲರಿಗೂ ಕುಡಿದ್ರಿ, ಎಲ್ಲರೂ ಸಹ ಯಾಕೆ ಮಾಡ್ಕೊತೀವಿ, ಹಂಗೊಂದು ಹಿಂಗೊಂದು ಮಾಡಬೇಡ್ರಿ. ದಯವಿಟ್ಟು ಅಧಿಕಾರಿಗಳಿಗೆ ನಾವು ಕೇಳ್ಕೊತೀವಿ. ಯಾಕಂದ್ರೆ ಎಲ್ಲ ರೈತರು ಅಷ್ಟ, ನಾ ಯಾರ ಸೆಕ್ರೆಟರಿಯವರು ಚೇರ್ಮನ್ರು ಏನು ಸಂಬಂಧ ಇಲ್ಲ. ಎಲ್ಲರೂ ರೈತರು ಏನಂತ, ನಾವು ರೈತರಿದ್ದಾಗ ಸೆಕ್ರೆಟರಿಗಳು ಒಂದು ಪಾರ್ಟು ನೀವು ನಾನು, ಒಂದು ಪಾರ್ಟು ನಮ್ಮ ರೈತರ ಸೇವೆ. ಯಾಕಂತಂದ್ರೆ ನೀವು ನಾವು ಕೂಡ ಇವ್ರು ಸೇವೆ ಮಾಡೋದೈತಿ. ಇನ್ನೊಂದು ನಾನು ಭಾಳ ಸ್ಟ್ರಿಕ್ಟ್ ಇದ್ದೀನಿ, ಅಂದರೆ ಕೆಲಸದ ವಿಷಯದಾಗ. ನಾನು ಕೆಲವೊಂದು ಕಡೆ ಹೋಗಿ ಹೇಳಿದ್ದೀನಿ. ನಾನು ಒಂದ್ಸಲಿ 2 ಸಲ ಹೇಳ್ತೀನಿ ಯಾವುದೋ ಒಂದು ವಿಷಯ. ನೆಕ್ಸ್ಟು ನಾನು ಮಾತಾಡೋಂಗಿಲ್ಲ, ನಾನು ಲೆಟರ್ ಮಾತಾಡ್ತಾ ಇದ್ದೀನಿ ಅಂತ ನಾನು ಒಂದು ಮಾತನ್ನ ಹೇಳಿ ಬಂದೆ. ಯಾಕಂತಂದ್ರೆ ಏನಿದ್ರು ನ್ಯಾಯಬದ್ಧವಾಗಿ ಕೆಲಸ ಆಗಬೇಕು, ಕ್ಲೀನ್ ಚೀಟ್ ಇರಬೇಕು. ನಾನು ಇಲ್ಲಿವರೆಗೆ ಇಷ್ಟು ಕೆಲಸ ಮಾಡಿದ್ದೀನಿ, ಇಷ್ಟು ಎಲ್ಲ ಕಡೆ ದೊಡ್ಡ ಪ್ರಮಾಣದಲ್ಲಿ ಕೆಲಸ ಮಾಡಿದ್ದೀನಿ. ಕೆಲವು ವಿಷಯ ನಾನು ಬರೋಕೆ ಹೋಗಿ ಹೇಳೋಕ್ಕಾಗಿಲ್ಲ. ಬಟ್ ನಾನು ಕ್ಲೀನ್ ಚೀಟ್, ನಾನು ಯಾವುದು ಕೆಲಸ ಯಾವುದು ಎತ್ತರಾಗೂ ಯಾವುದು ನಾನು ಒಂದು ಕಲಂಕ ತಗೊಂಡು ಬಂದಿದ್ದೀನಿ ನಾನು. ಅದಕ್ಕೆ ಈಗೂ ಕೂಡ ಅಷ್ಟೇ, ನಾನು ರೈತರ ಪರ ಆಯಿತು, ನಿಮ್ಮ ಜೊತೆ ನಿಂತ, ನೀವು ಎಷ್ಟು ಕೆಲಸ ಮಾಡ್ತೀರಿ ನಿಮ್ಮ ಜೊತೆ ನಿಂತು ಕೆಲಸ ಮಾಡಿ ಇವ್ರಿಗೆ ಹಕ್ಕು ಸಿಗುತ್ತಂದ್ರೆ ಖಂಡಿತವಾಗ್ಲೂ ನಾನು 24 ಗಂಟೆ ನಿಮ್ಮ ಜೊತೆ, ಬೆಳಗಿನ 10 ರಿಂದ 5 ಗಂಟೆ ನಿಮ್ಮ ಜೊತೆ ಕೂತ್ಕಿಸಿ ನಾನು ಇವ್ರಿಗೆ ಕೆಲಸ ಮಾಡಿ ಇವ್ರಿಗೆ ಹಕ್ಕು ಸಿಗುವಂಥದ್ದು ನಾನು ಮಾಡ್ತೀನಿ. ಖರೆ ಇವ್ರಿಗೆ ಹಕ್ಕುಗಳು ಸಿಗಬೇಕು. ಹೀಗಾಗಿ ನಿಮ್ಯಾಗೂ ನನಗೆ ಸಾಕಷ್ಟು ಪ್ರೀತಿ ವಿಶ್ವಾಸ ಐತಿ. ನೀವು ಇವ್ರ ಜೊತೆ ಒಳ್ಳೆ ರೀತಿಯಿಂದ ಸಹಕರಿಸ್ರಿ, ಒಳ್ಳೆ ರೀತಿಯಿಂದ ರೆಸ್ಪೆಕ್ಟ್ ಮಾಡ್ರಿ. ಯಾಕಂದ್ರೆ ಇವ್ರ ಬ್ಯಾಂಕಿಗೆ ಬಂದಾಗನ ನಮ್ದು ಮುಂದೆ ಡಿಸಿಸಿ ಬ್ಯಾಂಕ್ ನಡೀತೈತಿ ಅಂತ ಹೇಳ್ತೀನಿ. ಆಮ್ಯಾಗ ಅವ್ರಿಗೆ ಗೌರವ ಸಿಗ್ಲಿಲ್ಲ ಅಂತಂದ್ರೆ ದುಡ್ಡು ಕೊಡುದು, ಲೋನ್ ಕೊಡುದು ಅಥವಾ ಅದು ನೆಕ್ಸ್ಟ್. ಬಟ್ ಬಂದಾಗ ಬರ್ರಿ, ಕುಂಡ್ರಿ, ಹೋಗ್ರಿ ಅಂತ ಒಂದು ರೆಸ್ಪೆಕ್ಟ್ ಅಂತ ಮೊದಲು ಅವ್ರಿಗೆ ಸಿಗ್ಲಿ. ಆಮ್ಯಾಗ ನಮ್ಮ ಎಲ್ಲ ಡೈರೆಕ್ಟರ್ ಇರ್ಬೋದು, ಸೆಕ್ರೆಟರಿಗಳು ಇರ್ಬೋದು, ನಿಮ್ಮಲ್ಲಿ ಕೂಡ PKPS ಎಲ್ಲರೂ ಬಂದಾಗ ಸಣ್ಣಕ್ಕಿದೆ ನಿಮ್ಮೆಲ್ಲರಿಗಿಂತ ಅದನ್ನು ಕೂಡ ಹೇಳ್ತೀನಿ. ಯಾವುದು ಅಲ್ಲಿ ವ್ಯವಹಾರ ನೆಕ್ಸ್ಟ್, ಆದ್ರೆ ಬಂದಾಗ ಒಬ್ರಿಗೊಬ್ರು ನಾವು ಸಹಕರಿಸಿ, ಇಲ್ಲ ನಾವು ಮಾಡ್ತೀವಿ, ಇಲ್ಲ ಈಗ ಮಾಡೂನು ಅದ ಒಂದು ಸ್ವಲ್ಪ. ಯಾಕಂದ್ರೆ ಸಮಸ್ಯೆಗಳು ನನಗೆ ಬಹಳ ಕಿವಿಗೆ ಬಂದವ. ಆದ್ರೆ ಆ ಸಮಸ್ಯೆಗಳು ನಾನು ಡೈರೆಕ್ಟ್ ನೇರವಾಗಿ ಒಂದೊಂದು ನಾನು ಸೊಸೈಟಿಗೆ ನಾನು ಬರ್ತೀನಿ, PKPS ಬರ್ತೀನಿ, ಬಂದು ಪ್ರಾಬ್ಲಮ್ಗಳು ಸಾಲ್ವ್ ಮಾಡೋನು. ಆದ್ರೆ ಮೊದಲು ಒಗ್ಗಟ್ಟು ಇರಲಿ ನಮ್ಮಲ್ಲಿ. ಒಬ್ರಿಗೊಬ್ರು ರೈತ, ನಾನು ರೈತ, ನೀವು ರೈತ, ಇನ್ನು ನನಗೆ ಎಷ್ಟು ತ್ರಾಸ ಆಗ್ಲತ್ತೈತಿ, ಮುಂದಿನ ರೈತಗೂ ಅಷ್ಟು ತ್ರಾಸ ಆಗಲ್ಲ. ಈ ರೀತಿ ಒಬ್ರಿಗೊಬ್ರು ತಿಳ್ಕೊಂಡು ನೀವು ನಡ್ಕೋರಿ ಅಂತಂದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಯಾವುದೋ ವಿಷಯ ಇರಲಿ ನಿಮ್ದು, ಸಾಕಷ್ಟು ನಾನು ಇಲ್ಲಿ ಎಷ್ಟು ಸಾಧ್ಯ ಐತಿ ಡೆವಲಪ್ ಮಾಡಕ್ಕೆ, ಅಥವಾ ಮುಂದೆ ಯಾವುದು ಸೊಸೈಟಿಗೆ ನಿಮ್ಮ ಬಿಲ್ಡಿಂಗ್ ಇಲ್ಲ ಅಥವಾ ಬೇರೆ ಅದರ್ವೈಸ್ ಏನೋ ನಿಮ್ಗೆ, ನೀವು ಕೂಡ ಸರ್ ನೀವು ಎಲ್ಲರೂ ಇಲ್ಲಿ ನಿಮ್ಗೆ ಏನು ಪ್ರಾಬ್ಲಮ್ ಐತಿ ಬ್ಯಾಂಕ್ ಸಿಬ್ಬಂದಿಗಳು ಅಂತೆಲ್ಲ. ಯಾಕಂತಂದ್ರೆ ನಮ್ಮ ಬ್ಯಾಂಕ್ ಸಿಬ್ಬಂದಿಗಳು ಚಲೋ ಇದ್ದಾಗ ಇವ್ರಿಗೆ ಕೆಲಸ ಮಾಡಕ್ಕೆ ಸಾಧ್ಯತೆ. ಅದಕ್ಕೆ ನಿಮ್ಗೆ ಏನು ಪ್ರಾಬ್ಲಮ್ಸ್ ಅದಾವ, ಅಥವಾ ನಿಮಗೇನು ಪ್ರಾಬ್ಲಮ್ ಆಗತ್ತೈತಿ, ಅಥವಾ ನಿಮಗೆ ಇಲ್ಲಿ ಏನಾದರೂ ಹೆಚ್ಚುವರಿ ನಿಮ್ಗೆ ಯಾವ ಸೌಲಭ್ಯಗಳು ಬೇಕಾಗೈತಿ, ಅಥವಾ ಇನ್ನೂ ಅಷ್ಟು ಯಾರು ಜನ ನಿಮ್ಗೆ ಕೆಲಸಗಾರ ಬೇಕಾಗಿದ್ದಾರೆ, ಅಥವಾ ಏನಾದರೂ ಇದ್ರೂ ಕೂಡ ನೀವು ನನಗೆ ಹೇಳ್ಬೋದು. ಯಾಕಂತಂದ್ರೆ ಇಲ್ಲಿಂದ ನಾನು ಅಲ್ಲಿ ಮಾತಾಡಿ ನಾನು ನಿಮ್ಗೆ ಇನ್ನಷ್ಟು ಅನುಕೂಲ ಮಾಡಿಕೊಟ್ಟು ಇವ್ರು ಸೇವೆ ಮಾಡೋಕೆ ಇನ್ನಷ್ಟು ನಾನು ಅನುಕೂಲ ಮಾಡಿಕೊಡ್ಬೋದು ಅಂತ ನಾನು ಹೇಳ್ತೀನಿ. ಭಾಳ ನಿಜವಾಗ್ಲೂ ಖುಷಿ ಅನ್ನಿಸ್ತು. ಸಣ್ಣ ಕೆಲಸ ಮಾಡಿ ನಿಮ್ಮ ಹತ್ರ ಬಂದಿದ್ದೀನಿ. ದೊಡ್ಡ ಮಟ್ಟಿಗೆ ನಾನು ಕೆಲಸ ಮಾಡಿ ನಿಮ್ಗೆಲ್ಲರಿಗೂ ಇನ್ನೂ ದೊಡ್ಡ ಖುಷಿ ತಂದು ನಿಮ್ಗೆಲ್ಲರಿಗೂ ಋಣ ತೀರಿಸುವಂಥ ಅವಕಾಶ ನನಗೆ ಇನ್ನೂ ಸಿಗಲಿ ಅಂತ ನಾನು ಕೇಳ್ಕೊಂಡು, ನನಗೆಲ್ಲರೂ ಕರೆಸಿ ಎಲ್ಲರೂ ಎಷ್ಟು ನನಗೆ ಬಹಳ ಸನ್ಮಾನ, ನನ್ನ ಪ್ರೀತಿ ಕೊಟ್ಟಿದ್ದೀರಿ. ಒಂದು ಹೆಣ್ಮಗಳಿಗೆ ತಾವು ಮನೆಗೆ ಹೋದಾಗ ಎಷ್ಟು ಖುಷಿ ಆತಲ್ಲ, ನನಗೆ ಬಂದ ತಕ್ಷಣ ಕಾಕ ನೋಡ ಇಲ್ಲ ಹಂಗೆ ಅಷ್ಟು ಖುಷಿ ಅನ್ನಿಸ್ತು. ಎಲ್ಲರೂ ನೋಡಿ ಖುಷಿ ಅನ್ನಿಸ್ತು ನನಗೆ. ಹಿಂಗಾಗಿ ನನಗಿಷ್ಟು ಸನ್ಮಾನ ಮಾಡಿ ನನಗೆಲ್ಲರೂ ಕೂಡ ಪ್ರೀತಿ ಪೂರ್ವಕವಾಗಿ ನನ್ನ ಜೊತೆ ಇದ್ದೀರಿ. ಸೊ ನಿಮ್ಗೆಲ್ಲರೂ ಕೂಡ ಅಂತ